ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪಾಯಸ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಹುರಿದ್ಕೋಬೇಕು. ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಸಬ್ಬಕ್ಕಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೋಬೇಕು. ಆಮೇಲೆ ಇವಾಗ ತುಪ್ಪ ಹಾಕ್ಕೊಂಡಿದ್ರಲ್ಲ, ಆ ಬಾಣಲಿಯಿಂದ ಗೋಡಂಬಿ ದ್ರಾಕ್ಷಿ ತೆಗೆದುಬಿಟ್ಟು ಸ್ವಲ್ಪ ಸೇಮಿಯಾನ ಹುರಿದ್ಕೋಬೇಕು. ಬಾಣಲಿಯಲ್ಲೇ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಚೆನ್ನಾಗಿ ಸೇಮಿಯಾನ ಹುರಿದ್ಕೋಬೇಲೆ ಹಾಲು ಹುಯ್ಬೇಕು. ಹಾಲು ಬಂದುಬಿಟ್ಟು ಒಂದು ಅರ್ಧ ಲೀಟ್ರು ಆ ಸೇಮಿಯಾ ಅದರಲ್ಲೇ ಆ ಬಾಣಲಿಯಲ್ಲೇ ಹುಯ್ಕೋಬೇಕು. ಹಾಲನ್ನ ಬಂದುಬಿಟ್ಟು ಹುಯ್ಕೊಂಡ್ರ ಮೇಲೆ ಸ್ವಲ್ಪ ನೀರನ್ನ ಸ್ವಲ್ಪ ಹಾಕ್ಕೋಬೇಕು. ನೀರನ್ನ ಹಾಕ್ಕೊಂಡು ಜೊತೇಲಿ ನಾವು ಊರಿಸಿಟ್ಟಿದ್ರಲ್ಲ ಆ ಹಾಲಲ್ಲಿ ಅದು ನಾವು ಊರಿಸಿಟ್ಟಿದ್ರಲ್ಲ ಸಬ್ಬಕ್ಕಿನ ಅದನ್ನು ಹಾಕ್ಕೋಬೇಕು. ನೀರೂ ಹುಯ್ಕೋಬೇಕು. ನೀರು ಹುಯ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡ ಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋಬೇಕು. ನಮ್ಮ ಮನೇಲಿ 1/2 ಕಪ್ ಸಕ್ಕರೆ ತೊಗೊಂಡಿದ್ದೀರಿ ನಾವು. ಸಕ್ಕರೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ್ಕೆ ಬಿಡಬೇಕು. ಒಂದು 5 to 10 ನಿಮಿಟ್ಸ್ ಚೆನ್ನಾಗಿ ಕುದಿಸ್ತಾ ಇರಬೇಕು. ಕುದಿ ಬಂದಮೇಲೆ ನಾವು ಹುರಿಸಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡ್ಮೇಲೆ ಏಲಕ್ಕಿ 2 ಏಲಕ್ಕಿನ ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋಬೇಕು. ಇದು ಹಾಕ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಪಾಯಸದ್ರಲ್ಲಿ. ಅದು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬಂದರೆ ಒಂದು 5 to 10 ನಿಮಿಟ್ಸ್ ಆಗಿದೆ ಅಂತ ಅರ್ಥ. ಒಳಗಡೆ ಇರೋ ಸೇಮಿಯಾ ಎಲ್ಲ ಬೆಂದಿರುತ್ತೆ. ಬೆಂದ ಮೇಲೆ ಅಷ್ಟೇ, ಪಾಯಸ ಆಯಿತು. ಬೆಂದ ಮೇಲೆ ಸರ್ವ್ ಮಾಡಿಕೊಂಡು ತಿನ್ನೋದು ಗಾಯ್ಸ್. ಓಕೆ ಗಾಯ್ಸ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ ನೋಡೋ ತನಕ ಎಲ್ಲರಿಗೂ ಬಾಯ್. ನನ್ನ ವಿಡಿಯೋನ ಚೆನ್ನಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಎಲ್ಲರಿಗೂ ಅಂಟಿಲ್ ನೆಕ್ಸ್ಟ್ ವಿಡಿಯೋ ತನಕ ನೋಡೋವರೆಗೆ ಬಾಯ್ ಗಾಯ್ಸ್. ಥ್ಯಾಂಕ್ ಯು ಆಲ್.